ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನಂದು ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸಸ್ ಇತ್ತು. ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸು ಸ್ವಲ್ಪ ಜಾಸ್ತಿ ಇತ್ತು. ಅದೇನೇನೆಲ್ಲ ಆಯಿತು, ನನ್ನ ಪ್ರೆಗ್ನೆನ್ಸಿ ರೊಟೀನು ಮತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ 3 ಟ್ರೈಮಿಸ್ಟರ್ಸು ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದು ಪಾರ್ಟ್ 1 ಪಾರ್ಟ್ 2 ಆಗಬಹುದು. 2 ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಯೂಸ್ ಆಗುತ್ತೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ನ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ದೀರಾ ಅಂದರೆ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ನೀವು ವಿಡಿಯೋ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ. ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಏನಂದರೆ ಏನೂ ತೊಂದರೆ ಇರಲಿಲ್ಲ, ಆರಾಮಾಗಿದ್ದೆ. ನನ್ನ ಪಾಪುನೂ ಅಷ್ಟೇ ಆರಾಮಾಗಿದ್ಲು, ನಾನು ಆರಾಮಾಗಿದ್ದೆ. ನನಗೆ ಫಸ್ಟ್ ಪ್ರೆಗ್ನೆನ್ಸಿದು ಹೇಗೆ ಹೋಯಿತು, ನನ್ನ ಮಗಳು ಎಷ್ಟು ಬೇಗ ದೊಡ್ಡೋಳಾದ್ಲು ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಆ ಥರ ಇರಲಿಲ್ಲ. ಬಿಕಾಸ್ ಟೋಟಲಿ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಪ್ರೆಗ್ನೆನ್ಸಿ ಇಸ್ ದ ವೆರಿ ಟಫ್ ಮತ್ತು ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಅದನ್ನು ನಾನು ತುಂಬ ಈಸಿಯಾಗಿ ತೊಗೊಂಡು ಮೂವ್ ಆನ್ ಆದೆ. ಮತ್ತು ನನ್ನ ಮಗುನೂ ತುಂಬ ಹೆಲ್ದಿಯಾಗಿದೆ ಈಗ. ಅದು ಏನೇನಾಯಿತು ಅನ್ನೋದನ್ನೆಲ್ಲ ಹೇಳ್ತೀನಿ. ಫಸ್ಟ್ ಬೇಬಿ ನನಗೆ 2014 ಹುಟ್ಟಿದ್ಲು. ಆಮೇಲೆ ನಾವು ಒಂದು 9 ಇಯರ್ಸ್ ಗ್ಯಾಪ್ ತೊಗೊಂಡ್ವಿ. ಮತ್ತು ನನ್ನ ಮಗ ಈಗ 1 ಇಯರ್ ಬೇಬಿ. ಸೊ ನನ್ನ ಮಗನಿಗೂ ಅಪ್ರಾಕ್ಸಿಮೇಟ್ಲಿ 9 ಇಯರ್ಸ್ ಡಿಫ್ರೆನ್ಸು ಇಲ್ಲ. ಬಟ್ ಕೆಲವೊಂದು ಕಾಂಪ್ಲಿಕೇಶನ್ಸ್ ಅಂತೂ ಇತ್ತು. ಈಗ ಫಸ್ಟ್ ಮಂತಿಂದ 3rd ಮಂತ್ ತನಕ ನನಗೆ ಗೊತ್ತಾಗಿದ್ದು ನಾನು ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಗಿತ್ತು. ಯಾವಾಗ ಅಂತಂದರೆ 1 ಮಂತ್ ಆಗಿ 2-3 ಡೇಸ್ ಆಗಿತ್ತು. ಆವಾಗ ಅನ್ನಿಸ್ತು, ನನಗೆ ಫೀಲ್ ಆಯಿತು. ನನ್ನ ಪೀರಿಯಡ್ಸ್ ಬೇರೆ ಮಿಸ್ ಆಗಿತ್ತು. ನಾನು ಅಷ್ಟೆಲ್ಲ ಅಂದರೆ ನನಗೆ ಕನ್ಫರ್ಮ್ ಇರಲಿಲ್ಲ, ಕನ್ಸೀವ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಆದರೂ ಯಾವಾಗ ಪೀರಿಯಡ್ ಮಿಸ್ ಆಯಿತು, ಒಂದು 2-3 ಡೇಸ್ ಆಯಿತು, ಆವಾಗ ನನಗೆ ಸ್ವಲ್ಪ ಸಿಂಟಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸ್ವಲ್ಪ ಅಂದರೆ ನಂಗೆ ವಾಮಿಟಿಂಗ್ ಇರಲಿಲ್ಲ, ಫಸ್ಟ್ ಬೇಬಿಗೂ ಇಲ್ಲ, ಸೆಕೆಂಡ್ ಬೇಬಿಗೂ ವಾಮಿಟಿಂಗ್ ಇಲ್ಲ. ಬಟ್ ಅದು ತುಂಬ ಟಯರ್ಡ್ ಆಗ್ತಿತ್ತು, ವಾಮಿಟ್ ಬಂದಂಗೆ ಆಗ್ತಿತ್ತು, ಮತ್ತು ತುಂಬ ತೀರಾ ಸುಸ್ತಾಗ್ತಿತ್ತು. ಆಗ ನಾನು ಮನೆಯಲ್ಲೇ UPT ಟೆಸ್ಟ್ ಮಾಡಿಕೊಂಡೆ. UPT ಟೆಸ್ಟ್ ಮಾಡಿಕೊಂಡಾಗ ಪಾಸಿಟಿವ್ ಬಂತು. ಸೊ ಪಾಸಿಟಿವ್ ಬಂದಿದೆಯಲ್ಲ, ಒನ್ಸ್ ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಹಾಸ್ಪಿಟಲ್ಗೆ ಹೋದ್ವಿ. ಬ್ಯಾಂಗ್ಳೂರಲ್ಲೇ ನಾನು ಯಾವುದೋ ಒಂದು ಹಾಸ್ಪಿಟಲಲ್ಲಿ ತೋರಿಸ್ಕೊತಿದ್ದೆ. ಫಸ್ಟ್ ಪ್ರೆಗ್ನೆನ್ಸಿ ಡೆಲಿವರಿ ಎಲ್ಲ ಅಲ್ಲೇ, ಹಾಗಾಗಿ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಅಲ್ಲೇ ಹೋಗಬೇಕು ಅಂತ ಇತ್ತು. ಇದಕ್ಕಿಂತ ಮುಂಚೆ ನನಗೊಂದು ಅಬೋಷನ್ ಆಯಿತು. ಸೊ ಅಬೋಷನ್ ಟೈಮಲ್ಲಿ ಇಲ್ಲೇ ಲೋಕಲಲ್ಲಿ ತೋರಿಸ್ಕೊಂಡು ಅಬೋಷನ್ ಆಗಿ ತುಂಬ ಹಿಂಸೆ ಪಟ್ಟಿದ್ದೀನಿ. ಹಾಗಾಗಿ ಈ ಪ್ರೆಗ್ನೆನ್ಸಿಗಂತೂ ನಾನು ಚಾನ್ಸ್ ತೊಗೊಳ್ಳೋ ಅಂಥದ್ದೇ ಬೇಡ. ನಾನು ಫಸ್ಟಲ್ಲಿ ನನ್ನ ಮಗಳಿಗೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀನೋ, ಯಾವ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದೀನೋ ಅವ್ರ ಹತ್ರನೇ ಕಂಟಿನ್ಯೂ ಮಾಡಬೇಕು ಅನ್ನೋದು ನನ್ನ ಮೈಂಡು. ನಮ್ಮ ಮನೆಯವರು ಓಕೆ ನೀನು ಅಲ್ಲೇ ತೋರಿಸ್ಕೊ, ಇಲ್ಲೆಲ್ಲೂ ಲೋಕಲಲ್ಲಿ ಬೇಡ ಅಂತ ನಾವು ಅಲ್ಲೇ ಹೋದ್ವಿ. ಅಲ್ಲೆಲ್ಲ ನಾರ್ಮಲ್ UPT ಟೆಸ್ಟ್ ಆಯಿತು, ಬ್ಲಡ್ ಟೆಸ್ಟ್ ಆಯಿತು, ಎಲ್ಲ ಪಾಸಿಟಿವ್ ಬಂತು. ಸೊ ಓಕೆ, ಹ್ಯಾಪಿ. ಯಾಕಂದರೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ವಿ ಸೆಕೆಂಡ್ ಇದಕ್ಕೆ. ಹಾಗಾಗಿ ಕಾನ್ಫಿಡೆನ್ಸ್ ಬಂತು. ಮತ್ತು ಓಕೆ ಕನ್ಫರ್ಮ್ ಆಗಿದೆ ಅಂತ ಗೊತ್ತಾಯಿತು. ನಮ್ಗೆ ಯಾವಾಗ ಗೊತ್ತಾಯಿತು ಅಂದರೆ ಮೇಯಲ್ಲಿ ಗೊತ್ತಾಯಿತು. ಸೊ ಓಕೆ, ಏಪ್ರಿಲ್ ಲಾಸ್ಟಲ್ಲಿ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ. ಆಮೇಲೆ ಮೇಯಲ್ಲಿ ನನಗೆ ಗೊತ್ತಾಯಿತು, ಕನ್ಫರ್ಮ್ ಆಯ್ತಲ್ವ. ಸೊ ಓಕೆ ಅಂತ ನನಗೆ ಬೆಡ್ ರೆಸ್ಟ್ ಅಂತ ಹೇಳಿರಲಿಲ್ಲ, ಎಲ್ಲ ನಾರ್ಮಲ್ ಆಗಿತ್ತು. ಮತ್ತು 7 ವೀಕ್ಸಲ್ಲಿ ಒಂದು ಫಸ್ಟ್ ಸ್ಕ್ಯಾನ್, ಅಂದರೆ ಹಾರ್ಟ್ ಬೀಟ್ ಸ್ಕ್ಯಾನ್, ನಾರ್ಮಲ್ ಗೊತ್ತಿರುತ್ತೆ ಎಲ್ಲರಿಗೂ ಅಲ್ವಾ. ನಾರ್ಮಲ್ ಸ್ಕ್ಯಾನ್ನ ಅಂದರೆ ಕನ್ಫರ್ಮೇಷನ್ ಸ್ಕ್ಯಾನ್ ಅಂತ ಮಾಡ್ತಾರೆ. ಕನ್ಫರ್ಮೇಷನ್ ಸ್ಕ್ಯಾನು ಆಯಿತು. ಕನ್ಫರ್ಮೇಷನ್ ಸ್ಕ್ಯಾನಲ್ಲೂ ಹಾರ್ಟ್ ಬೀಟ್ ಬಂತು. ಆವಾಗಲೂ ಸ್ವಲ್ಪ ಖುಷಿ ಆಯ್ತಪ್ಪ, ಹಾರ್ಟ್ ಬೀಟ್ ಬಂತಲ್ವಾ ಅಂತ. ಇದಕ್ಕಿಂತ ಮುಂಚೆ ಒಂದು ಅಬೋಷನ್ ಆಯಿತು ಅನ್ನಲ್ಲ, ಅಲ್ಲಿ ಹಾರ್ಟ್ ಬೀಟೇ ಬಂದಿರಲಿಲ್ಲ ಬೇಬಿಗೆ. ಅದು ಸ್ವಲ್ಪ ಭಯ ಇತ್ತು, ಈ ಬೇಬಿಗೂ ಬರುತ್ತೋ ಇಲ್ವೋ ಅನ್ನೋದೊಂದು ಸ್ವಲ್ಪ ಭಯ ಇತ್ತು. ಬಟ್ ಅದು ಯಾವಾಗ
ಸ್ಕ್ಯಾನ್ ಆಯಿತು. ಓಕೆ, ಆವಾಗ ಹ್ಯಾಪಿ. ಆಮೇಲೆ ಓಕೆ ಆಯಿತು, ನಾರ್ಮಲಾಗಿ ಮತ್ತು ಕೆಲವೊಂದು ಫುಡ್ನ ತೊಗೋಬೇಡ, ನೀನು ನಾರ್ಮಲಾಗಿ ರೆಸ್ಟ್ ಮಾಡು, ಮತ್ತು ನೀರನ್ನ ಚೆನ್ನಾಗಿ ಕನ್ಸ್ಯೂಮ್ ಮಾಡು ಅಂತೆಲ್ಲ ಹೇಳಿ ಟಿಪ್ಸ್ ಕಳಿಸಿದ್ರು. ಓಕೆ ಆಯಿತು. ಫಸ್ಟ್ ಮಂತು, ಸೆಕೆಂಡ್ ಮಂತ್, ತರ್ಡ್ ಮಂತು ತುಂಬ ತುಂಬ ಏನು ಅನಿಸ್ತಿತ್ತು ಅಂದರೆ, ನಾನು ಜಾಬ್ ಮಾಡ್ತಿದ್ದಾಗ ನಾರ್ಮಲಿ ನಮ್ಮ ಮನೇಲಿ ನ್ಯೂಕ್ಲಿಯರ್ ಫ್ಯಾಮಿಲಿ, ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಅಷ್ಟೇ, ನಾವು 3 ಜನ ಇದ್ದಿದ್ದು. ಹಾಗಾಗಿ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕಿತ್ತು. ತುಂಬ ಟಯರ್ಡ್ ಆಗ್ತಿತ್ತು. ಅರ್ಲಿ ಮಾರ್ನಿಂಗ್ ಅಂತೂ ಜಾಸ್ತಿ ಟಯರ್ಡ್ ಆಗ್ತಿತ್ತು, ತುಂಬ 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 ಟಯರ್ಡ್ ಆಗ್ತಿತ್ತು. ಬೇರೆ ಎಂಥ ಪ್ರಾಬ್ಲಮ್ ಇಲ್ಲ, ವಾಮಿಟಿಂಗ್ ಇಲ್ಲ, ಬೇರೆ ಎಂಥದ್ದಿಲ್ಲ, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ತುಂಬ ಟಯರ್ಡು. ಅಂದರೆ ಬೇಡ, ನನಗೆ ರೆಡಿ ಆಗೋದು ಬೇಡ, ಕೆಲ್ಸಕ್ಕೆ ಹೋಗೋದು ಬೇಡ, ಆರಾಮಾಗಿ ಮಲ್ಗೋಣ ಅನ್ನೋ ಥರ ಮೈಂಡ್ ಸೆಟ್ಟು. ಅಂದರೆ ಅಷ್ಟು ಟಯರ್ಡ್ ಆಗ್ತಿತ್ತು. ಆದರೂ ನಾನು ಇಲ್ಲ, ಯಾಕಂದರೆ ಒಂದು ಸರಿ ಮನೇಲಿದ್ದೀವಿ ಅಂತಂದರೆ ಅದೇ ಕಂಟಿನ್ಯೂ ಆಗಿಬಿಡುತ್ತೆ, ಮತ್ತೆ ಹಾಗೆ ಆಗಿಬಿಡುತ್ತೆ ಅನ್ನೋ ಒಂದು ನನಗೆ ಮೈಂಡ್ ಸೆಟ್ ಇದ್ದಿದ್ದರಿಂದ ಬೇಡ, ಜಾಬ್ ಕಂಟಿನ್ಯೂ ಮಾಡೋಣ ಅಂತ ಹಾಗೆ ಕಂಟಿನ್ಯೂ ಮಾಡಿದ್ವಿ. ಕಂಟಿನ್ಯೂ ಮಾಡಿದೆ 3 ಮಂತ್ಸ್. ಸ್ವಲ್ಪ ಸುಸ್ತಿತ್ತು, ಆದರೂ ಎಲ್ಲ ಕೆಲಸ ಮಾಡಿಕೊಂಡು ನನ್ನ ಹಸ್ಬೆಂಡು ನನಗೆ ಹೆಲ್ಪ್ ಮಾಡ್ತಿದ್ರು, ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಿದ್ಲು, ಎಲ್ಲ ಮಾಡಿಕೊಂಡು 3 ಮಂತ್ಸ್ ಹಂಗೋ ಹಿಂಗೋ ಆಯಿತು. ಮತ್ತು NT-NB ಸ್ಕ್ಯಾನ್. NT-NB ಸ್ಕ್ಯಾನು ಅಪ್ರಾಕ್ಸಿಮೇಟ್ಲಿ ಎಷ್ಟು, ಒಂದು 12 ವೀಕ್ಸ್ ಆರ್ 18 ವೀಕ್ಸಲ್ಲೇನೋ ಮಾಡ್ತಾರೆ. NT-NB ಸ್ಕ್ಯಾನು ಅಷ್ಟೇ. ನಂಗೆ ಅದು ನಾರ್ಮಲ್ ಬರುತ್ತೋ ಇಲ್ವೋ ಅನ್ನೋ ಟೆನ್ಷನು. ಅವತ್ತು ಹಾಸ್ಪಿಟಲ್ಗೆ ಅರ್ಲಿ ಮಾರ್ನಿಂಗೇ ಹೋಗ್ಬಿಟ್ಟಿದ್ವಿ. ವಿತಿನ್ 8-8:30ಗೆಲ್ಲ ನಾವು ಹಾಸ್ಪಿಟಲ್ ಇದ್ವಿ, ಯಾಕಂದರೆ ತುಂಬ ಜನ ರಶ್ ಆಯಿತು ಅಂದರೆ NT-NB ಸ್ಕ್ಯಾನ್ಗೂ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಆ ಸ್ಕ್ಯಾನ್ ಸ್ವಲ್ಪ 2-3 ಟೈಮ್ಸ್ ಮಾಡ್ತಾರೆ, ಅಕಸ್ಮಾತ್ ಅವ್ರಿಗೇನಾದರೂ ನಾಸಲ್ ಬೋನ್ ಅದನ್ನೆಲ್ಲ ಕ್ಲಾರಿಟಿ ಸಿಗಲಿಲ್ಲ, ಜೆಲ್ ಸಿಗಲಿಲ್ಲ ಅಂದರೆ. ಹಾಗಾಗಿ ನಾವು ಸ್ವಲ್ಪ ಬೇಗ ಹೋದ್ವಿ. NT-NB ಸ್ಕ್ಯಾನ್ ಮುಗೀತು. NT-NB ಸ್ಕ್ಯಾನ್ ಆಲ್ಸೋ ನಾರ್ಮಲ್, ಅದು ಏನೂ ತೊಂದರೆ ಇಲ್ಲ. ಆವಾಗೂ ಸ್ವಲ್ಪ ಹ್ಯಾಪಿ ಆಯಿತು, ಅಪ್ಪ ಏನಿಲ್ಲ, ಓಕೆ ಇದು ನಾರ್ಮಲ್ ಆಗಿದೆ ಪ್ರೆಗ್ನೆನ್ಸಿ, ನಾನು ಆರಾಮಾಗಿರ್ಬೋದು, ರಿಲ್ಯಾಕ್ಸ್ಡ್ ಆಗಿರ್ಬೋದು ಅಂತ ಅನ್ನಿಸ್ತು. ಓಕೆ ಅಂತ ಆವಾಗಲೂ ನಾರ್ಮಲ್, ಎಂಥ ತೊಂದರೆ ಇಲ್ಲ. ನಾನು ನಾರ್ಮಲಾಗಿ ಹಾಗೆ ಕಂಟಿನ್ಯೂ ಆಗ್ತಿದ್ದೆ, ಎಂಥ ತೊಂದರೆ ಇಲ್ಲ. ಬ್ಲಡ್ ಟೆಸ್ಟ್ ನಾರ್ಮಲ್ ಇದೆ, ಸ್ಕ್ಯಾನಿಂಗ್ಗಳೆಲ್ಲ ನಾರ್ಮಲ್ ಇದೆ, ಎಲ್ಲ ಓಕೆ ಎಲ್ಲ ನಾರ್ಮಲ್ ಆಯಿತು. ಮತ್ತು 3 ಮಂತ್ಸ್ ಆದಮೇಲೆ ನನಗೆ ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ತರ್ಡ್ ಪೀರಿಯಡ್ ಅಂತ ಇರುತ್ತಲ್ವ. ಅಂದರೆ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ತರ್ಡ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿಲಿ. ಫಸ್ಟ್ ಟ್ರೈಮಿಸ್ಟರ್ ಹಿಂಗಾಯಿತು. ಅಂದರೆ ತುಂಬ ಟಯರ್ಡ್ನೆಸ್ ಇತ್ತು, ಮಾರ್ನಿಂಗ್ ಟಯರ್ಡ್ನೆಸ್ಸು ತುಂಬ ಟಯರ್ಡ್ ಆಗ್ತಿತ್ತು. ಮತ್ತು ನಾರ್ಮಲಿ ಬೇರೆ ಎಂಥ ಪ್ರಾಬ್ಲಮ್ ಇಲ್ಲ, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ಏನು ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ, ಊಟನೇ ಬೇಡ ಅನ್ನೋ ಥರ ಮೈಂಡ್ ಸೆಟ್ಟು ಹಂಗಿರ್ತಿತ್ತು. ಆಯಿತು, ಫಸ್ಟ್ ಟ್ರೈಮಿಸ್ಟರ್ ಹಿಂಗೋ ಮುಗೀತು. ಇನ್ನು ಸೆಕೆಂಡ್ ಟ್ರೈಮಿಸ್ಟರ್ಗೆ ಅಂದರೆ 4th ಮಂತಿಗೆ ಎಂಟರ್ ಆಯಿತು. 4th ಮಂತಿಗೆ ಎಂಟರ್ ಆದಮೇಲೆ ಆವಾಗ ಸ್ವಲ್ಪ ನಾರ್ಮಲ್ ಆಯಿತು. ಎಂಥ ಟಯರ್ಡ್ನೆಸ್ ಇಲ್ಲ, ಸುಸ್ತಿಲ್ಲ, ಅಪ್ಪ ನಾರ್ಮಲ್ ಅದೇ ಅಂತ ನನಗೊಂದು ಸ್ವಲ್ಪ ಹ್ಯಾಪಿ. ಅದರಲ್ಲೂ ನಾನು ಥ್ರೋವಟ್ 9 ಮಂತ್ಸ್ ಅಂತೂ ನಾನು ಸುಮ್ಮನೆ ಕೂತ್ಕೊಂಡಿದ್ದು ತುಂಬ ಕಡಿಮೆ. ಯಾಕೆಂದರೆ ನನ್ನ ಬೇಬಿ ತುಂಬ ಆ್ಯಕ್ಟಿವ್ ಆಗಿರಬೇಕು, ತುಂಬ ಚೆನ್ನಾಗಿರಬೇಕು ಅನ್ನೋದು ನನಗೊಂದಷ್ಟು ಇದಿತ್ತು ಮೈಂಡಲ್ಲಿ. ಸೊ ನಾನು ಆ ಪ್ರೆಗ್ನೆನ್ಸಿಲಿ ಹೇಗಿರ್ತೀನೋ ನನ್ನ ಬೇಬಿ ಹಾಗಿರುತ್ತೆ ಅನ್ನೋದೊಂದು ನನಗೆ ಥಾಟ್. ಹಾಗಾಗಿ ನಾನು ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಿದ್ದೆ, ಆಗಲಿಲ್ಲ ಅಂದರೂ ಟ್ರೈ ಮಾಡ್ತಿದ್ದೆ. ಆದರೆ ನನ್ನ ಎನ್ವಿರಾನ್ಮೆಂಟ್ ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ನನ್ನ ನೈಬರ್ಸ್ ಇರ್ಬೋದು, ನನ್ನ ಕೊಲೀಗ್ಸ್ ಇರ್ಬೋದು, ನನ್ನ ಹಸ್ಬೆಂಡು, ನನ್ನ ಮಗಳು, ನಮ್ಮಮ್ಮ, ನನ್ನ ತಂಗಿ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ ಆ ಥ್ರೋವಟ್ 9 ಮಂತ್ಸಲ್ಲಿ. ಮತ್ತು 4th ಮಂತಿಗೆ ಎಂಟರ್ ಆಯಿತು, ನಾರ್ಮಲ್ ಆಯಿತು, ಎಂಥ ತೊಂದರೆ ಇಲ್ಲ. ಮತ್ತು ಯಾವಾಗ 19 to 22 ವೀಕ್ಸ್ ಒಳಗಡೆ ಅನಾಮಲಿ ಸ್ಕ್ಯಾನ್ ಮಾಡಿಸ್ಬೇಕು ಅಲ್ವಾ. ಅನಾಮಲಿ ಸ್ಕ್ಯಾನ್ ಈಸ್ ಕಂಪಲ್ಸರಿ, ಬಿಕಾಸ್ ಎಲ್ಲ ಆರ್ಗನ್ಸು ಚೆನ್ನಾಗಿ ಡೆವಲಪ್ ಆಗಿದೆಯಾ ಬೇಬಿಗೆ ಅನ್ನೋದು ಅನಾಮಲಿ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಅಲ್ವಾ. ಸೊ 4th ಮಂತ್ ನಾರ್ಮಲ್ ಕಳೀತು, 5th ಮಂತ್ಗೆ ಎಂಟರ್ ಆಯಿತು. 19th ವೀಕ್ಗೆ ನಾವು ಹಾಸ್ಪಿಟಲ್ಗೆ ಹೋದ್ರಿ. 18 to 22 ವೀಕ್ಸ್ ಒಳಗಡೆ ಅನಾಮಲಿ ಸ್ಕ್ಯಾನ್ ಮಾಡಿಸ್ಬೇಕು. ಸಾರಿ, ನನ್ನ ಥ್ರೋಟ್ ಸ್ವಲ್ಪ ಇನ್ನೂ ಅಷ್ಟು ಸರಿಯಾಗಿಲ್ಲ, ಕೋಲ್ಡಾಗಿ. ನೋ ವರೀಸ್, ಬೇಜಾರು ಮಾಡ್ಕೊಬಿಡಿ. ಓಕೆ,
ಅನಾಮಲಿ ಸ್ಕ್ಯಾನ್ಗೆ ಹೋದ್ವಿ. ಅನಾಮಲಿ ಸ್ಕ್ಯಾನ್ಗೆ ಬರ್ಕೊಟ್ರು. ಅಂದರೆ ನಾನು ನೆಕ್ಸ್ಟ್ ವೀಕ್ ಬರ್ಕೊಡ್ಬಹುದು ಅಂತ ನನ್ನ ಥಾಟ್ ಇತ್ತು, ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗೋಣ ಅಂತ. ಬಟ್ ಹೋದ್ವಿ, ಸಡನ್ಲಿ ನಮ್ಮ ಡಾಕ್ಟರ್ ಹೇಳಿದ್ರು, ಇಲ್ಲ ನೀನು ಇದೇ ವೀಕು ಮಾಡಿಸ್ಬಿಡು ಅನಾಮಲಿ ಸ್ಕ್ಯಾನ್ ಅಂತ. ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋದ್ರೇ ಸ್ವಲ್ಪ ಕಷ್ಟ. ನಾನು ವಿತೌಟ್ ಅಪಾಯಿಂಟ್ಮೆಂಟ್ ಹೋದರೆ ನನಗೆ ಮಾಡ್ತಾರಾ ಸ್ಕ್ಯಾನ್ ಅನ್ನೋದೊಂದು ದೊಡ್ಡ ಡೌಟ್ ಇತ್ತು ಮೈಂಡಲ್ಲಿ. ಮತ್ತು ಡಾಕ್ಟರ್ ಏನು ಹೇಳಿದ್ರಂದರೆ, ಇಲ್ಲ ನಾನು ಸಜೆಸ್ಟ್ ಮಾಡಿದೆ ಅಂತ ಅವ್ರಿಗೆ ಹೋಗಿ ಹೇಳು, ಅವ್ರು ಮಾಡ್ತಾರೆ ಅಂತ ಹೇಳಿದ್ರು. ಸರಿ ಅಂತ ಹೋದರೆ ಅಲ್ಲಿ ಫುಲ್ ಇದೆಲ್ಲ ಆಗಿಬಿಟ್ಟಿದೆ, ಅಂದರೆ ಅಪಾಯಿಂಟ್ಮೆಂಟ್ಸ್ ಎಲ್ಲ ಫಿಕ್ಸ್ ಆಗಿಬಿಟ್ಟಿತ್ತು. ಏನು ಮಾಡೋದು ಅನ್ನೋದೊಂದು ದೊಡ್ಡ ತಲೆನೋವು. ಮತ್ತು ಡಾಕ್ಟರ್ ಈ ಥರ ರೆಫರ್ ಮಾಡಿದ್ದಾರೆ, ಇಲ್ಲ ಇಲ್ಲೇ ಮಾಡಿಸ್ಕೋಬೇಕು, ಇವತ್ತೇ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ ಅಂದಮೇಲೆ ಓಕೆ ವೆಯ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ನಾವು ವೆಯ್ಟ್ ಮಾಡಿದ್ವಿ. 1 hour 1.5 hour ವೆಯ್ಟ್ ಮಾಡಿದ್ವಿ, ಅಥವಾ 2 hours ಅನ್ಕೋತೀನಿ ವೆಯ್ಟ್ ಮಾಡಿದ್ವಿ. ಮತ್ತು ಲಾಸ್ಟು ಇನ್ನೇನು ಲಂಚ್ಗೆ ಹೋಗೋಕ್ಕೆ ಮುಂಚೆ ಓಕೆ ನಿಮ್ಮದು ಮಾಡ್ತೀನಿ ಅಂತ ಹೇಳಿದ್ರು. ಓಕೆ ಅನಾಮಲಿ ಸ್ಕ್ಯಾನು ರಿಪೋರ್ಟು, ಅಂದರೆ ಅನಾಮಲಿ ಸ್ಕ್ಯಾನ್ ಮಾಡಿದ್ರು. ಅಲ್ಲೂ ಡಾಕ್ಟರು ರೇಡಿಯಾಲಜಿಸ್ಟು ಚೆನ್ನಾಗಿ ಮಾತಾಡಿದ್ರು. ಓಕೆ ನಮ್ಮ ಹತ್ರ ಚೆನ್ನಾಗಿ ಕನ್ವರ್ಸೇಷನ್ ಮಾಡಿದ್ರು. ಎಲ್ಲ ಓಕೆ, ಎಲ್ಲ ಆಯಿತು. ಮತ್ತು ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಬಂತು. ನಾನು ಯೂಶ್ವಲಿ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟುಗಳನ್ನ ಚೆನ್ನಾಗಿ ಫಸ್ಟೇ ಓದ್ಕೋತೀನಿ. ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಏನಾಯ್ತು ಅಂದರೆ, ಅಲ್ಲಿ ನನಗೆ ಓದೋಕ್ಕೆ ಟೈಮ್ ಸಿಗಲಿಲ್ಲ, ಡಾಕ್ಟರ್ ಮನೆಗೆ ಹೊರಟ್ಬಿಡ್ತಾರೆ ಅನ್ನೋದ್ರಿಂದ ರಿಪೋರ್ಟ್ ತೊಗೊಂಡು ನಾನು ಡೈರೆಕ್ಟ್ ಹಾಸ್ಪಿಟಲ್ಗೆ ಬಂದೆ. ಹಾಸ್ಪಿಟಲ್ಗೆ ಬಂದು ನಮ್ಮ ಡಾಕ್ಟ್ರು ಹೊರಟ್ಬಿಟ್ಟಿದ್ರು, ಇರಲಿಲ್ಲ. ಮತ್ತು ಕಾಲ್ ಮಾಡಿದ್ರೆ ಬೇರೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಹೋಗು, ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ನ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ ಅವ್ರೂ ಸೀನಿಯರ್ ಡಾಕ್ಟರ್ಸೇ ತೋರಿಸ್ಕೊಂಡು ಹೋಗು ಅಂದರು. ಓಕೆ ಆಯಿತು ಅಂತ ಅಂದ್ಬಿಟ್ಟು ನಾನು ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ನ ಇನ್ನೊಬ್ಬ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡೆ. ಅವರೆಲ್ಲ ಚೆಕಪ್ ಮಾಡಿದ್ರು. ಎಂಥ ತೊಂದರೆ ಇಲ್ಲ, ನೀನು ಆರಾಮಾಗಿ ಹೋಗು, ಏನೂ ಪ್ರಾಬ್ಲಮ್ ಇಲ್ಲ, ನೀನು ನಾರ್ಮಲಾಗಿ ಆರಾಮಾಗಿ ಇವಾಗ ಹೇಗಿದೆಯೋ ಹಾಗೆ ಇರು, ಏನು ರೆಸ್ಟ್ ಎಂತ ಬೇಡ ಅಂತ ಹೇಳಿದ್ರು. ನನಗೆ ಡಾಕ್ಟ್ರ್ ಹೇಳಿದಾರಲ್ಲ, ಓಕೆ ನಾನು ಇನ್ನೇನು ರಿಪೋರ್ಟ್ ನೋಡೋದು ಅನ್ನೋ ಒಂದು ಮೈಂಡ್ಸೆಟ್ಟು. ಓಕೆ ಬೇಡ ಅಂತಂದ್ಬಿಟ್ಟು ನಾನು ರಿಪೋರ್ಟ್ ನೋಡೋಕ್ಕೆ ಹೋಗಲಿಲ್ಲ. ಕೆಲವೊಂದು ಮಾತ್ರ ನೋಡಿದೆ, ಓಕೆ ಎಲ್ಲ ನಾರ್ಮಲ್ ಆಗಿದೆ ಬಿಡು ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲಿ ಸರಿ ಹೋಯಿತು. ಮತ್ತು ಬಂದೆ, ಆವಾಗೂ ಹ್ಯಾಪಿ ಆಯಿತು. ಯಾಕಂದರೆ ಅನಾಮಲಿ ಸ್ಕ್ಯಾನ್ ಆಲ್ಸೋ ನಾರ್ಮಲ್ ಅಲ್ವಾ, ಏನೂ ತೊಂದರೆ ಇಲ್ಲ. ಮತ್ತು NT-NB ಸ್ಕ್ಯಾನ್ ಆದಾಗ ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸಿದ್ರು, ಅದು ನಾರ್ಮಲ್ ಇತ್ತು. ಹಾಗಾಗಿ ಎಂಥ ತೊಂದರೆ ಇಲ್ಲ, ನಾನು ನಾರ್ಮಲ್ ಪ್ರೆಗ್ನೆನ್ಸಿ ಇದು, ತುಂಬ ಆರಾಮಾಗಿರ್ಬೋದು ಅಂತ ನಾನು ಆರಾಮಾಗಿದ್ದೆ. ಆದರೆ ಏನಾಯಿತು ಅಂದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಆಯಿತು. ಅದು ನಾನು ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ನಾನು ಸರಿಯಾಗಿ ನೋಡೋಕೆ ಹೋಗಲಿಲ್ಲ, ಡಾಕ್ಟರೇ ಹೇಳಿದ್ದಾರೆ ಅಂದಮೇಲೆ ನಮ್ದು ಇನ್ನೇನಿರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನೋಡೋಕೆ ಹೋಗಲಿಲ್ಲ. ಸರಿ ಅಂತ ಸುಮ್ಮನೆ ಆಯಿತು. ಆಮೇಲೆ ಬಂದ್ವಿ, ಆ್ಯಸ್ ಯೂಶ್ವಲ್ ನಾರ್ಮಲಾಗಿ ಖುಷಿಯಾಗಿ ನಾರ್ಮಲಾಗಿದ್ವಿ, ಏನೂ ತೊಂದರೆ ಇಲ್ವಲ್ಲ ಅನ್ನೋದು ಒಂದು ಕಾನ್ಫಿಡೆನ್ಸಿಂದ. ಸರಿ ಆಯಿತು. ಮತ್ತು ನಾನು ನೆಕ್ಸ್ಟು 1 ಮಂತಿಗೆ ಹೋಗಬೇಕಲ್ವ, ಆ್ಯಸ್ ಯೂಶ್ವಲ್ ಮಂತ್ಲಿ ಚೆಕಪ್ಗೆ, ರೊಟೀನ್ ಚೆಕಪ್ಗೆ ಹೋಗಬೇಕು. ಸರಿ ನೆಕ್ಸ್ಟ್ ಮಂತು ಚೆಕಪ್ಗೆ ಹೋಗಿ ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ನ ಆಗ ತೋರಿಸ್ದೆ ನಮ್ಮ ಡಾಕ್ಟರ್ಗೆ. ಅವರು ನೋಡಿದ ತಕ್ಷಣ ಏನಂದ್ರೆ, ಸಿಂಗಲ್ ಆಮ್ಲಿಕಲ್ ಆರ್ಟ್ರಿನಾ, ಓಕೆ ಅಂದ್ರೆ. ಹಂಗೆ ಹೇಳಿದ ತಕ್ಷಣ ನನಗೆ ಶಾಕು. ಸಿಂಗಲ್ ಆಮ್ಲಿಕಲ್ ಆರ್ಟ್ರಿನಾ ಏನಿದು, ಈ ವರ್ಡ್ ಕೇಳ್ತಿರೋದೇ ಈಗಲ್ವ, ಏನಿದು ಸಿಂಗಲ್ ಆಮ್ಲಿಕಲ್ ಆರ್ಟ್ರಿ ಅಂದರೆ ಅನ್ನೋದು ತಲೆಯಲ್ಲಿ ಹುಳ ಬಿಟ್ಟಂಗಾಯಿತು. ಕೇಳಿದೆ ಸಿಂಗಲ್ ಆಮ್ಲಿಕಲ್ ಆರ್ಟ್ರಿ ಅಂದರೆ ಏನು ಅಂತ. ಅವರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸಿಂಗಲ್ ಆಮ್ಲಿಕಲ್ ಆರ್ಟ್ರಿ ಇದೆ ಬೇಬಿಗೆ, ಏನು ಭಯ ಪಡೋಂಥದ್ದಿಲ್ಲ, ಬಟ್ ನೀನು ಫುಡ್ ಡಯಟ್ ಮಾಡ್ಕೋಬೇಕು, ಮತ್ತು ಸ್ವಲ್ಪ ಹುಷಾರಾಗಿರಬೇಕು, ಮತ್ತು ಡೆಲಿವರಿ ಟೈಮಲ್ಲಿ ಮತ್ತು ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ನೀನು ಹುಷಾರಾಗಿರು ಅಂತ. ಮತ್ತು ನೀನು ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸ್ಕೊಂಡಿದ್ಯಾ, ಟ್ರಿಬಲ್ ಮಾರ್ಕರ್ ಟೆಸ್ಟ್ ಮಾಡಿಸ್ಕೊಂಡಿದ್ಯಾ ಅಂತೆಲ್ಲ ಮತ್ತು ಎನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಯಾಕೆಂದರೆ ಈ ಸಿಂಗಲ್ ಆಮ್ಲಿಕಲ್ ಆರ್ಟ್ರಿ ಇರೋದ್ರಿಂದ ಕ್ರೋಮೋಸೋಮ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಈ ಸಿಂಗಲ್ ಆಮ್ಲಿಕಲ್ ಆರ್ಟ್ರಿ ಬಗ್ಗೆ ನಿಮ್ಗೆ ಏನಾದರೂ ಒಂದು ವಿಡಿಯೋ ಬೇಕು, ಕಂಪ್ಲೀಟ್ ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಕಂಪ್ಲೀಟ್ ಅಂದರೆ ಸಿಂಗಲ್ ಆಮ್ಲಿಕಲ್ ಆರ್ಟ್ರಿ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ. ಅಂದರೆ ಅದೇನು ಅಂದರೆ ಏನು, ಸಿಂಗಲ್ ಆಮ್ಲಿಕಲ್ ಆರ್ಟ್ರಿ ಅಂದರೆ ಏನು, ಅದರಿಂದ ಏನು ಎಫೆಕ್ಟ್ ಆಗುತ್ತೆ, ಮತ್ತು ಅದು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು, ಅಥವಾ ನಾವು ಹೇಗೆ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು ಅಂತ ನಾನು ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಯಾರಿಗಾದ್ರೂ ಬೇಕಾದರೆ ಹೇಳಿ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ.
ಸಿಂಗಲ್ ಅಂಬ್ಲಿಕಲ್ ಆರ್ಟ್ರಿ ಅಂತ ಅವ್ರು ಹೇಳಿದ್ರು. ನೀನು ಅಷ್ಟು ಫುಡ್ ಡಯಟ್ನೆಲ್ಲ ಫಾಲೋ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಓಕೆ, ನನಗೆ ಭಯ ಸ್ಟಾರ್ಟ್ ಆಯಿತು. ಏನಾಯ್ತಪ್ಪ ಇದು, ಏನಿದು ಸಿಂಗಲ್ ಅಂಬ್ಲಿಕಲ್ ಆರ್ಟ್ರಿ ಅಂದರೆ ನಾನು ಸ್ವಲ್ಪ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಡಾಕ್ಟ್ರಿಗೂ ಜಾಸ್ತಿ ತಲೆ ತಿಂದಿದ್ದೀನಿ ಆ ಟೈಮಲ್ಲಿ. ಏನಿದು, ಏನಾದರೂ ಆಗುತ್ತಾ, ಬೇಬಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಬೇಬಿ ಚೆನ್ನಾಗಿರುತ್ತಾ ಇಲ್ವಾ ಅಂತೆಲ್ಲ. ಆ ಸಿಂಗಲ್ ಅಂಬ್ಲಿಕಲ್ ಆರ್ಟ್ರಿ ಇದ್ದರೆ ಯೂಶ್ವಲಿ ಬೇಬೀಸು ಅಬ್ನಾರ್ಮಲಿಟೀಸ್ ಜಾಸ್ತಿ ಇರುತ್ತಂತೆ. 50-60% ಬೇಬೀಸು ಅಬ್ನಾರ್ಮಲಿಟೀಸ್ ಜಾಸ್ತಿ ಇರುತ್ತಂತೆ. ಅದರಲ್ಲೂ ನನ್ನ ಮ್ಯಾರೇಜು ಏನಾಗಿದೆ ಅಂದರೆ, ನನ್ನ ಮಾವನಿಗೆ ಮದುವೆ ಆಗಿರೋದ್ರಿಂದ, ರಿಲೇಟಿವ್ಸಲ್ಲೇ ಮದುವೆ ಆಗಿರೋದ್ರಿಂದ ಈ ಥರ ತೊಂದರೆ ಆಗಿದೆಯಾ ಅಂತಲೂ ಕೇಳಿದೆ. ಅದಕ್ಕೆ ಡಬಲ್ ಮಾರ್ಕರ್ ಟೆಸ್ಟು ಮಾಡಿಸಿದ್ಯಾ ಅಲ್ವಾ ಅಂತ ಕೇಳಿದ್ರು. ಅವರು ನನಗೆ ರೆಫರ್ ಮಾಡಿದರು. ಫಸ್ಟೇ ಮಾಡಿಸಿದ್ದೀನಿ ನಾನು NT-NB ಸ್ಕ್ಯಾನ್ ಟೈಮಲ್ಲೇ ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸಿದ್ರೆ ಅದರಲ್ಲಿ ಲೋ ರಿಸ್ಕ್ ಅಂತ ಬಂದಿತ್ತು. ಲೋ ರಿಸ್ಕ್ ಬಂದರೆ ಓಕೆ, ಏನೂ ತೊಂದರೆ ಇಲ್ಲ ಅಂತ, ಕ್ರೋಮೋಸೋಮ್ಸ್ ಕೌಂಟ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಅರ್ಥ. ಹಾಗಾಗಿ ನನಗೆ ಸ್ವಲ್ಪ ಧೈರ್ಯ, ಓಕೆ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಅಂತ ಆವಾಗ ಆರಾಮಾಗಿದ್ದೆ. ಬಟ್ ಇದು ಯಾವಾಗ ಹೇಳಿದ್ರಲ್ವಾ, ಆವಾಗ ಇನ್ನೂ ಫುಲ್ಲು ಶಾಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಏನಿದು ಅಂತ. ಓಕೆ, ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಬಗ್ಗೆ ಹೇಳ್ತಿದ್ದೆ. ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಫಸ್ಟ್ ಡಾಕ್ಟರ್ ಹಾಗೆ ಹೇಳಿದ್ರು. ಮತ್ತು ನಮ್ಮ ಡಾಕ್ಟ್ರ್ ಹತ್ರ ಹೋಗಿದ ತಕ್ಷಣ ಅವ್ರು ಫಸ್ಟ್ ನೋಡಿದ ಪಾಯಿಂಟ್ ಅದೇ, ಸಿಂಗಲ್ ಅಂಬ್ಲಿಕಲ್ ಆರ್ಟ್ರಿ. ಸೊ ನೀನು ಹುಷಾರಾಗಿ ಇರಬೇಕು ಅಂತ ಹೇಳಿದ್ರು. ನಂಗೆ ಹಂಗೆ ಹೇಳಿದ ತಕ್ಷಣ ಜೀವ ಡವ ಅಂತ ಸ್ಟಾರ್ಟ್ ಆಯಿತು. ಅಪ್ಪ ಏನಿದು, ಏನಪ್ಪ ನಾರ್ಮಲಾಗಿದೆ, ಎಲ್ಲ ನಾರ್ಮಲ್ ಅಲ್ವಾ ಅಂತ ಆರಾಮಾಗಿದ್ದೆ. ಇದು ಒಂದು ಬಂತಲ್ಲ ಅನ್ನೋದು ಒಂದು ಮೈಂಡಿಗೆ ಬಂತು. ತುಂಬ ಪ್ರೆಷರ್ ಆಯಿತು, ಭಯ ಸ್ಟಾರ್ಟ್ ಆಯಿತು. ಆದರೆ ಅವ್ರು ಹೇಳಿದ್ರು, ಭಯ ಪಡಬೇಡ, ನಿಂದು ಡಬಲ್ ಮಾರ್ಕರ್ ಟೆಸ್ಟು ನಾರ್ಮಲ್ ಇದೆ, NT-NB ಸ್ಕ್ಯಾನ್ ನಾರ್ಮಲ್ ಇದೆ, ಬ್ಲಡ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ, ಶುಗರ್ ಟೆಸ್ಟು ನಾರ್ಮಲ್ ಇದೆ, ಹಾಗಾಗಿ ಎಂಥ ತೊಂದರೆ ಇಲ್ಲ. ನಿಂದು ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಸಿಂಗಲ್ ಅಂಬ್ಲಿಕಲ್ ಆರ್ಟ್ರಿ. ಬಟ್ ನೀನು ಇವಾಗ ಏನು ಕೇರ್ಫುಲ್ಲಾಗಿರಬೇಕು ಅಂದರೆ, ಈ ಸಿಂಗಲ್ ಅಂಬ್ಲಿಕಲ್ ಆರ್ಟ್ರಿ ಇದ್ದರೆ ಶುಗರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀನು ಶುಗರ್ ಬರದೇ ಇರೋ ಹಾಗೆ ಫುಡ್ನ ಅವಾಯ್ಡ್ ಮಾಡ್ಕೋ. ಬನಾನಾ ತಿನ್ನಬೇಡ, ಶುಗರ್ ತೊಗೋಬೇಡ, ಮತ್ತು ಸ್ವೀಟ್ ಐಟಮ್ಸ್ನ ಜಾಸ್ತಿ ತೊಗೋಬೇಡ, ಅದನ್ನೆಲ್ಲ ಅವಾಯ್ಡ್ ಮಾಡು ಅಂತ ಹೇಳಿದ್ರು. ಓಕೆ, ನನಗೆ ನನ್ನ ಬೇಬಿ ಚೆನ್ನಾಗಿರಬೇಕು, ಬೇಬಿ ತುಂಬ ಹೆಲ್ದಿಯಾಗಿರಬೇಕು ಅನ್ನೋದು ಒಂದು ನನ್ನ ಮೈಂಡಲ್ಲಿ ಜಾಸ್ತಿ ಇತ್ತು. ಹಾಗಾಗಿ ಓಕೆ, ನಾನು ಏನು ತಿಂದಿದ್ರೂ ಪರವಾಗಿಲ್ಲ, ನನ್ನ ಬೇಬಿ ಚೆನ್ನಾಗಿರಬೇಕು ಅನ್ನೋದು ಒಂದು ಇತ್ತು. ಹಾಗಾಗಿ ಓಕೆ, ನಾನೇನು ತಿನ್ನಲ್ಲ ಅಂತ ಹೇಳಿದೆ. ಸರಿ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನೀನು ಶುಗರ್ ಟೆಸ್ಟ್ನ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ರು. ಯಾಕಂದರೆ ಶುಗರ್ ಜಾಸ್ತಿ ಆಯಿತು ಅಂದ್ರೂ ಬೇಬಿಗೆ ಪ್ರಾಬ್ಲಮ್ ಆಗುತ್ತೆ. ಬೇಬಿ ವೆಯ್ಟ್ ಗೇನ್ ಆಗಲ್ಲ, ಬೇಬಿ ಮೆಂಟಲಿ ಅಂದರೆ ಬ್ರೈನ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗಲ್ಲ. ಸೊ ಹಾಗಾಗಿ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಈ ಸಿಂಗಲ್ ಅಂಬ್ಲಿಕಲ್ ಆರ್ಟ್ರಿ ಇರೋದ್ರಿಂದ ಬೇಬಿಗೆ ಹೋಗುವಂತಹ ಗುಡ್ ಬ್ಲಡ್ ಸಪ್ಲೈನೂ ಸ್ವಲ್ಪ ಲೈಟಾಗಿ ಕಡಿಮೆ ಹೋಗುತ್ತೆ. ಹಾಗಾಗಿ ನೀನು ಕೆಲವೊಂದು ಎಕ್ಸಸೈಸ್ನ ಮಾಡ್ಕೊ, ನಿನ್ನ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೊ, ವಾಕ್ ಜಾಸ್ತಿ ಮಾಡು, ನಿಯರ್ಲಿ ಪರ್ ಡೇ 1 hour ಆದರೂ ನೀನು ವಾಕ್ ಮಾಡು, ಚೆನ್ನಾಗಿ ವಾಕ್ ಮಾಡು, ಮತ್ತು ಲೇಝಿ ಆಗಿರಬೇಡ, ಆ್ಯಕ್ಟಿವ್ ಆಗಿರು, ಏನೂ ಆಗಲ್ಲ ಅಂತ ಸಜೆಸ್ಟ್ ಮಾಡಿದ್ರೆ ಓಕೆ. ನಾನು ಅವಾಗ ಡಿಸೈಡ್ ಆದೆ ಓಕೆ. ಆದರೆ ಅವಾಗ ಭಯ ಆಯಿತು. ಮತ್ತು ಮನೆಗೆ ಬಂದು ನಮ್ಮ ಮನೆಯವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ಮೇಲೆ ನಾನು ಒಂದು ಮೈಂಡ್ಸೆಟ್ನ ಫಿಕ್ಸ್ ಮಾಡಿಕೊಂಡೆ. ಓಕೆ, ಏನಾದರೂ ಇರಲಿ, ಸಿಂಗಲ್ ಅಂಬ್ಲಿಕಲ್ ಆರ್ಟ್ರಿ ಆದರೂ ಇರಲಿ, ಏನಾದರೂ ಇರಲಿ, ನನಗೆ ಶುಗರ್ ಬರುತ್ತೋ ಗೊತ್ತಿಲ್ಲ. ಅಲ್ಲಿ ತನಕ ನಂಗೆ ಶುಗರ್ದು ಏನೂ ಪ್ರಾಬ್ಲಮ್ ಇರಲಿಲ್ಲ, ಶುಗರು ಇರಲಿಲ್ಲ. ಸೊ ಬರಬಹುದು, ನೀನು ಇವಾಗಲಿಂದನೇ ಅವಾಯ್ಡ್ ಮಾಡು ಅಂತ ಹೇಳಿದ್ರಲ್ವ. ಸೊ ಓಕೆ, ನಾನು ಅದನ್ನೇನು ತಿನ್ನಲ್ಲ. ನನ್ನ ಮೈಂಡ್ನ ನಾನು ಫಸ್ಟು ಪ್ರಿಪೇರ್ ಮಾಡಿಕೊಂಡೆ. ಓಕೆ, ನನಗೆ ಫಸ್ಟ್ ಆಫ್ ಆಲ್ ಬೇಕಾಗಿರೋದು ಮಗು ಹೆಲ್ದಿಯಾಗಿರಬೇಕು, ತುಂಬ ಚೆನ್ನಾಗಿರಬೇಕು ಅನ್ನೋದು ಒಂದಿದ್ರಿಂದ ನನಗೆ ಏನೇ ಪ್ರಾಬ್ಲಮ್ಸ್ ಆದರೂ ಮಗುಗೇನು ಪ್ರಾಬ್ಲಮ್ ಆಗೋಕ್ಕೆ ನಾನು ಬಿಡಲ್ಲ. ನಾನು ಹೆಂಗೆ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತೀನಿ, ನಾನು ಯಾವ ಥರ ಫುಡ್ ತೊಗೋತೀನಿ, ನನ್ನ ಮಗು ಹಂಗೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಮೈಂಡು ಫಿಕ್ಸ್ ಮಾಡಿಕೊಂಡೆ. ಅವತ್ತಿಂದ ಪ್ರತಿದಿನ ಯೋಗ ಮಾಡ್ಕೋತಿದ್ದೆ. ಅಂದರೆ ಫಸ್ಟು ಮಾಡಿದ್ದೀನಿ ನಾನು ಯೋಗ, ಬಟ್ ಆ 3 months ತುಂಬ ಟಯರ್ಡ್ ಇದ್ರಿಂದ ನಾನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಈ ಸಿಂಗಲ್ ಅಂಬ್ಲಿಕಲ್ ಆರ್ಟ್ರಿ ಇದೆಲ್ಲ ಯಾವಾಗ ಗೊತ್ತಾಯಿತು ಮತ್ತೆ ಕಂಟಿನ್ಯೂ ಮಾಡಿದೆ. ಕೆಲವೊಂದು ಫೋಸಸ್ ಸ್ಟಾರ್ಟ್ ಮಾಡಿದೆ, ಮತ್ತು ಪ್ರತಿದಿನ ಪ್ರಾಣಾಯಾಮ ಮಾಡ್ತಿದ್ದೆ. ಮತ್ತು ಕಂಪಲ್ಸರಿ ನನಗೆ ಮೈಂಡು ರಿಫ್ರೆಶ್ ಆಗಬೇಕು ಅಂತ ಅಂದರೆ ಧ್ಯಾನ ಮಾಡ್ತಿದ್ದೆ. 10 minutes ಆದರೂ ಧ್ಯಾನ ಕಂಪಲ್ಸರಿ, ಇಲ್ಲ 5 minutes ಆದರೂ ಧ್ಯಾನ ಕಂಪಲ್ಸರಿ ಮಾಡ್ತಿದ್ದೆ.
ಅದೆಲ್ಲ ಮಾಡ್ಕೊಂಡ್ಮೇಲೆ ನನ್ನ ಮೈಂಡು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಓಕೆ, ನನ್ನ ಬೇಬಿಗೋಸ್ಕರ ನಾನು ಆರಾಮಾಗಿರಬೇಕು, ಏನೋ ಟೆನ್ಷನ್ಸ್ ತೊಗೋಬಾರ್ದು. ಸ್ಟ್ರೆಸ್ ಜಾಸ್ತಿ ಆದಾಗ ಈ ಥರದ್ದೆಲ್ಲ ಜಾಸ್ತಿ ಆಗುತ್ತೆ. ಓಕೆ, ನಾನು ಕೂಲಾಗಿದ್ದರೆ ಏನೂ ಆಗಲ್ಲ, ನಂಗೆ ಶುಗರು ಬರಲ್ಲ, ನನ್ನ ಬೇಬಿನೂ ತುಂಬ ಚೆನ್ನಾಗಿರುತ್ತೆ. ಸಿಂಗಲ್ ಅಂಬ್ಲಿಕಲ್ ಆರ್ಟ್ರಿ ಇದ್ದರೆ ಏನಂತೆ, ನಾನು ಕಾನ್ಫಿಡೆನ್ಸ್ ಆಗಿದ್ದೀನಿ, ನನ್ನ ಬೇಬಿ ಚೆನ್ನಾಗಿರುತ್ತೆ ಅಂತ, ಹಂಗಾರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ನನ್ನ ಥಾಟ್ನ ನಾನು ಫಿಕ್ಸ್ ಮಾಡಿಕೊಂಡೆ. ಆಮೇಲೆ ಏನಾಯಿತು ಅಂತ ಅಂದರೆ ನೆಕ್ಸ್ಟು ಬರೋಕ್ಕೆ ಹೇಳಿದ್ರಲ್ವ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬರೋಕ್ಕೆ ಹೇಳಿದ್ರು. ಆಫ್ಟರ್ 6 ಮಂತ್ಸ್ಗೆ ಮತ್ತೆ ನಾವು ಹೋದ್ವಿ, ಇದನ್ನು ತೊಗೊಂಡು ರಿಪೋರ್ಟ್ನ ತೊಗೊಂಡು ನಾನು ಇಲ್ಲೇ ನಿಯರ್ ಇರೋ ಹತ್ರ ಅದು ಮಾಡಿಸ್ಕೊಂಡು ಬಾ, ಇಲ್ಲಿ ಹಾಸ್ಪಿಟಲಲ್ಲೇ ಏನೂ ಬೇಡ ಅಂತ ಹೇಳಿದರು. ಶುಗರ್ ಟೆಸ್ಟ್ ಅಲ್ವಾ, ಪರವಾಗಿಲ್ಲ ಎಲ್ಲಾದರೂ ಓಕೆ ಅಂತ. ಸರಿ ಅಂತ ಆಮೇಲೆ 5 ಮಂತ್ಸಲ್ಲಿ ಮತ್ತೆ ಇನ್ನೊಂದು ಗ್ಲೂಕೋಸ್ ಟೆಸ್ಟ್ ಮಾಡ್ತಾರೆ. ಅಂದರೆ ಶುಗರ್ ಕಂಟೆಂಟು ಊಟ ಮಾಡೋಕ್ಕೆ ಮುಂಚೆ ಹೇಗಿರುತ್ತೆ, ಗ್ಲೂಕೋಸ್ ತೊಗೊಂಡ್ಮೇಲೆ ಹೇಗಿರುತ್ತೆ, ಗ್ಲೂಕೋಸ್ ತೊಗೊಂಡಿದ್ದು 2 ಅವರ್ಸ್ ಆದಮೇಲೆ ಹೇಗಿರುತ್ತೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಅನ್ನೋದು, ಅದನ್ನು ಟೆಸ್ಟ್ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ರು. ಅದನ್ನು ಇಲ್ಲೇ ಕೇಳಿದೆ. ನನಗೆ ಭಯ ಅಲ್ವಾ, ಇದರಲ್ಲಿ ಸಿಂಗಲ್ ಅಂಬ್ಲಿಕಲ್ ಆರ್ಟ್ರಿ ಶುಗರ್ ಬರುವಂಥ ಚಾನ್ಸಸ್ ಇರುತ್ತೆ, ಬೇಬಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಭಯ. ಫಸ್ಟ್ ಇಲ್ಲೇ ಕೇಳ್ಕೊಂಬಿಡ್ತಿದ್ದೆ ಲ್ಯಾಬೊರೇಟ್ರಿಯವ್ರನ್ನ, ಏನೂ ತೊಂದರೆ ಇಲ್ವಾ, ಶುಗರ್ ಎಂತ ಜಾಸ್ತಿ ಇಲ್ವಾ, ನಾರ್ಮಲ್ ಇದೆಯಾ ಅಂತ. ಅವ್ರು ಹೇಳ್ತಿದ್ರು, ಇಲ್ಲ ನಾರ್ಮಲ್ ಇದೆ, ಎಂಥ ತೊಂದರೆ ಇಲ್ಲ, ಶುಗರ್ ಏನೂ ಇಲ್ಲ, ನಾರ್ಮಲ್ ಇದೆ, ನಾರ್ಮಲ್ಗಿಂತ ನಾರ್ಮಲ್ ಇದೆ, ಪ್ರಾಬ್ಲಮ್ ಇಲ್ಲ ಅಂತ. ಓಕೆ, ಇವ್ರು ಹೇಳಿದ್ಮೇಲೂ ನನಗೆ ಸಮಾಧಾನ ಇಲ್ಲ. ನಾನು ಗೂಗಲಲ್ಲ ಸರ್ಚ್ ಮಾಡೋದು, ಮತ್ತೆ ಎಲ್ಲೆಲ್ಲೋ ನೋಡೋದು, ಅದು ಆಯಿತು. ಮತ್ತೆ ಡಾಕ್ಟರ್ ಹತ್ರ ರಿಪೋರ್ಟ್ ತೊಗೊಂಡೋಗಿ ಮತ್ತೆ ಅವ್ರನ್ನೂ ಕೇಳಿದೆ, ಶುಗರ್ ಎಂತ ಇಲ್ವಾ ಅಂತ. ಏನಿಲ್ಲ, ನಾರ್ಮಲಾಗಿದೆ ಅಂದರು. ನೀವು ಶುಗರ್ ಬರುತ್ತೆ ಅಂತ ಹೇಳಿದ್ರಲ್ಲ ಅಂತ ಕೇಳಿದಾಗ ಡಾಕ್ಟ್ರು ಅಂದರು, ಶುಗರ್ ಬರುತ್ತೆ ಅಂತ ಹೇಳಿಲ್ಲ, ಬರಬಹುದು, ಚಾನ್ಸಸ್ ಇರುತ್ತೆ, ಬರುತ್ತೆ ಅಂತ ಕಾನ್ಫಿಡೆನ್ಸಾಗಿ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಓಕೆ ಅಂತ ಸ್ವಲ್ಪ ಧೈರ್ಯ ಆಯಿತು. ಶುಗರ್ ಎಂತ ಇಲ್ಲ, ಸರಿ ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಮೂವ್ ಆನ್ ಆದ್ವಿ. ಆಯಿತು, ಇದೆಲ್ಲ ಮುಗೀತು. ಮತ್ತು ಯಥಾ ಪ್ರಕಾರ ನಾರ್ಮಲ್ ಆದೆ. ಬಟ್ ಅದು ಅದೇ ಸಿಂಗಲ್ ಅಂಬ್ಲಿಕಲ್ ಆರ್ಟ್ರಿ ಇರೋದ್ರಿಂದ ಬೇಬಿಗೆ ಏನಾದರೂ ಅಂದರೆ ಅಬ್ನಾರ್ಮಲಿಟೀಸ್ ಏನಾದರೂ ಇದೆಯಾ ಅನ್ನೋದು ಒಂದು ಟೆನ್ಷನ್ನು ಮೈಂಡಲ್ಲಿ ಎಲ್ಲ ಕುರಿತಾನೇ ಇತ್ತು. ಆದ್ರೂ ನಾನು ಕಾನ್ಫಿಡೆನ್ಸಾಗಿ ತುಂಬ ಸ್ಟ್ರಾಂಗಾಗಿ ಇದ್ದೆ, ಏನು ಆಗಲ್ಲ ಆ ಥರ ಅಂತ. ನಾವು ಉಳಿದಿದ್ದನ್ನು ನೆಕ್ಸ್ಟು ವೀಡಿಯೋದಲ್ಲಿ ಪಾರ್ಟ್ 2 ವೀಡಿಯೋದಲ್ಲಿ ನೋಡೋಣ ಏನಾಯಿತು ಅಂತ. ನಮಸ್ಕಾರ ಎಲ್ಲರಿಗೂ.